ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ ಅವರು ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಆಟೋ ಚಾಲಕರಿಗೆ ಮತ್ತು ಕಾರ್ಮಿಕರ ಎಲ್ಲರ ಕಷ್ಟದಲ್ಲಿ ಇದ್ದಂಥ ಕಾರ್ಮಿಕರಿಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ವ್ಯಕ್ತಿಗಳು ಆಗಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಇವಾಗ ಫೇಮಸ್ ಆದರೆ ಅಂಥವರು ಕಾರ್ಮಿಕರಿಗೆ ಹೆಲ್ಪ್ ಮಾಡ್ತಾ ಇರ್ಬೋದು. ಇಲ್ಲಿ ಹೀರೋಗಳು ಕೂಡ ಇವಾಗ ಕಾರ್ಮಿಕ ದಿನಾಚರಣೆ ಪ್ರಯುಕ್ತವಾಗಿ ಎಲ್ಲರೂ ಸೇರಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಗಿಲ್ಲಿ ನಟ ಅವರು ಆಟೋ ಚಾಲಕರಿಗೆ ಇಡೀ ದಿನ ಅವರು ಅನ್ನದಾನ ಮಾಡ್ತಾ ಇದ್ದಾರೆ. ಅವರು ಹಸಿದು ಬಂದು ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ದಿನವೆಲ್ಲ ಬಿಸಿಲಲ್ಲಿ ಓಡಾಡಿ ಎಲ್ಲ ಸುಸ್ತಾಗಿರ್ತಾರೆ. ಅದಕ್ಕೋಸ್ಕರ ಅವರಿಗೋಸ್ಕರನೇ ಇಲ್ಲಿ ಗಿಲ್ಲಿಯವರು ಅನ್ನದಾನ ಊಟವನ್ನು ಶಿಬಿರ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದ ಎಲ್ಲ ಜನರು ಕೂಡ ಇಷ್ಟೇ ಹೇಳ್ತಾ ಇರೋದು, ಇಲ್ಲಿ ಗಿಲ್ಲಿಯವರು ಕಷ್ಟಪಟ್ಟು ಬೆಳೆದು ಬಂದಂಥವ್ರಿಗೆ ಮಾತ್ರ ಗೊತ್ತು ಇವರ ಬೆಲೆ ಏನು ಅಂತಂದು. ಯಾರು ಬಂದಿರ್ತಾರೋ ಅಂಥವರಿಗೆ ಮಾತ್ರ ಇವರ ಬೆಲೆ ಗೊತ್ತಾಗುತ್ತದೆ. ಅದರಲ್ಲಿ ಇಲ್ಲಿ ಗಿಲ್ಲಿಯವರು ಬೆಂಗಳೂರಿಗೆ ಬಂದ ತಕ್ಷಣ ಅವರು ಎಷ್ಟು ಕಷ್ಟಪಟ್ಟಿದ್ರು, ಎಷ್ಟು ನಿದ್ದೆ ಇಲ್ಲದೆ ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವರಿಗೆ ಮಾತ್ರ ಗೊತ್ತು. ಅದಕ್ಕೋಸ್ಕರ ಇಲ್ಲಿ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇವಾಗ ಗಿಲ್ಲಿಯವರು ಅನ್ನದಾನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ಎಲ್ಲರಿಗೂ ಆಟೋ ಚಾಲಕರಿಗೂ ಎಲ್ಲ ಜನರಿಗೂ ಕೂಡ ಅನ್ನದಾನ ಇಟ್ಕೊಂಡಿದ್ರು. ಮತ್ತು ಬೇರೆ ಬೇರೆ ಕಾರ್ಮಿಕರಿಗೆ ಬಟ್ಟೆಯನ್ನು ಕೂಡ ಕೊಡಿಸಿದ್ದಾರೆ. ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಹೆಲ್ಪ್ ಆಗಬೇಕು ಅಂತಂದು ಬಟ್ಟೆಯನ್ನು ಕೂಡ ಹೊಸ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ನಟ ಅವರು ಎಷ್ಟೆಲ್ಲ ಕಷ್ಟಪಟ್ಟಂತ ಬಂದಂಥ ಜನರಿಗೆ ಇಷ್ಟೊಂದು ಹೆಲ್ಪ್ ಮಾಡಿದರೆ ಆ ದೇವರು ಮೆಚ್ಚಿಸ್ಬೋದು. ಸ್ವಲ್ಪ ಮಟ್ಟಿಗೆ ಇಲ್ಲಿ ಕರುಣೆ ತೋರಿಸ್ಬೋದು ಅಂತಂದು ಗಿಲ್ಲಿ ನಟ ಅವರು ಇವಾಗ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇವಾಗ ಎಲ್ಲರಿಗೂ ಬಟ್ಟೆಗಳು ಮತ್ತು ಅನ್ನದಾನ ಮಾಡ್ತಾ ಇದ್ದಾರೆ. ಹಾಗೆ ಕಾವ್ಯರಿಗೂ ಹೇಳಿದರು. ಕಾವ್ಯರು ಕೂಡ ಓಕೆ ನಾನು ಬರ್ತೀನಿ ಅಂತಂದು ಕಾವ್ಯರು ಕೂಡ ಹೇಳಿದರು. ಅದೇ ಕಾರಣಕ್ಕಾಗಿ ಗಿಲ್ಲಿ ಮತ್ತು ಕಾವ್ಯರು ಸೇರಿಕೊಂಡು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇಲ್ಲಿ ಎಲ್ಲ ಜನರಿಗೆ ಇಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಯಾರ್ಯಾರೆಲ್ಲ ಇರ್ತಾರೋ ಅಂಥವ್ರಿಗೆ ಆಟೋ ಚಾಲಕರಿಗೆ ಹೋಗಿ ಎಲ್ಲರಿಗೂ ಬಟ್ಟೆ ಕೊಟ್ಟು ಬಂದಿದ್ದಾರೆ ಮತ್ತು ಅನ್ನದಾನ ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಹೋಗಿ ಇಲ್ಲಿ ಆಟೋ ಚಾಲಕರಿಗೆ ಎಲ್ಲನೂ ಹೆಲ್ಪ್ ಮಾಡಿದ್ದಾರೆ. ಹೀಗೆ ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಕೂಡ ಅವರು ಕೂಡ ಕಷ್ಟಪಟ್ಟು ಬಂದಿದ್ದರು. ಅದೇ ರೀತಿಯಾಗಿ ಅವರು ಕಷ್ಟಪಟ್ಟು ಬಂದಂಥ ದಾರಿಯನ್ನು ಎಂದೂ ಮರೆತಿಲ್ಲ. ಅದೇ ಕಾರಣಕ್ಕೋಸ್ಕರ ಅವರು ಹೇಗೆ ಕಷ್ಟಪಟ್ಟು ಬಂದಿದ್ದರು, ಅವರಿಗೆ ಯಾರೂ ಹೆಲ್ಪ್ ಮಾಡೋರು ಇದ್ದಿಲ್ಲ. ಆದರೆ ನಾನು ಕಷ್ಟಪಟ್ಟಿದಂಥ ದಾರಿ ಬೇರೆದು ಯಾರೂ ಕಷ್ಟಪಡಬಾರ್ದು ಅಂತ ಉದ್ದೇಶಕ್ಕಾಗಿ ಆ ಗಿಲ್ಲಿ ಅವರು ಕೂಡ ಇವಾಗ ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಒಂದು ದಿವಸ ಆದರೂ ನಾನು ಸಹಾಯ ಮಾಡಬೇಕು ಅಂತಂದು ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಬೇಕು ಅನಿಸ್ತಿತ್ತು ಅಷ್ಟು ಹೆಲ್ಪ್ ಮಾಡಿದ್ದಾರೆ ಆಲ್ರೆಡಿ. ಹಾಗೆ ಇಲ್ಲಿ ನೋಡಿ, ಗಿಲ್ಲಿಯವರು ಮತ್ತು ಕಾವ್ಯವರು ಇಲ್ಲಿ ತಮ್ಮ ಪ್ರೀತಿಯ ಬಗ್ಗೆ ಇನ್ನೂ ಹೇಳ್ಕೊಂಡಿಲ್ಲ. ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರೋದು ಒಂದೇ, ಗಿಲ್ಲಿ ಮತ್ತು ಕಾವ್ಯವರು ಗುಟ್ಟಾಗಿ ಮದುವೆ ಆಗ್ತಾ ಇದ್ದಾರೆ ಅಂತಂದು ಸುದ್ದಿ ಬರ್ತಾ ಇದೆ. ಆದರೆ ಯಾರೂ ಕೂಡ ಕನ್ಫರ್ಮ್ ಆಗಿ ಹೇಳೇ ಇಲ್ಲ. ಇಲ್ಲಿ ಗಿಲ್ಲಿಯವರು ಕಾವ್ಯವರು ಡಿಸೈಡ್ ಮಾಡಿದ್ದಾರೆ, ನಾನು ಇನ್ನೂ 3 ವರ್ಷ ಆದಮೇಲೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡೋದು, ಯಾರೂ ಫೋರ್ಸ್ ಮಾಡಬೇಡಿ, ನನ್ನ ಕರಿಯರ್ ಬಗ್ಗೆ ನಾನು ಫೋಕಸ್ ಮಾಡ್ಬೋದು ಅಂತಂದು ಗಿಲ್ಲಿಗೆ ಡೈರೆಕ್ಟಾಗಿ ಕಾವ್ಯವರು ಹೇಳಿದರು. ಆದರೆ ಕಾವ್ಯರ ಮನೆಯಲ್ಲಿ ಕೂಡ ಇಲ್ಲಿ ಗಿಲ್ಲಿನ ಮದುವೆ ಆಗು ಅಂತಂದು ಹೇಳ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಆದರೆ ಕಾವ್ಯವರ ರೆಸ್ಪಾನ್ಸ್ ಏನೂ ಇಲ್ಲ. ಆದಷ್ಟು ಬೇಗನೆ ಗಿಲ್ಲಿ ಕಾವ್ಯವರು ಒಂದಾಗಲಿ, ಹೀಗೆ ಸೋಷಿಯಲ್ ಸರ್ವಿಸ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.